ಇನ್ನು ಸಂಸತ್ ಭವನದಲ್ಲಿ ಕಾಂಗ್ರೆಸ್ ಬಿಜೆಪಿಯ ಹೈಡ್ರಾಮಾ ಮುಂದುವರಿತಾ ಇದೆ. ಸಂಸತ್ ಮೆಟ್ಟಿಲಲ್ಲಿ ಕುಸಿದು ಬಿದ್ದಂತ ಬಿಜೆಪಿಯ ಸಂಸದ ಅಂಬೇಡ್ಕರ್ ಅವರ ವಿಚಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಪ್ರತಿಭಟನೆ ಕಾರಣವಾಗಿದೆ. ಅಲ್ಲಿ ರಾಹುಲ್ ಗಾಂಧಿ ತಳ್ಳಿದ್ದಾರೆಂದು ಸಂಸದ ಆರೋಪ ಮಾಡಿದ್ದಾರೆ. ಪ್ರತಾಪ್ ಚಂದ್ರ ಸಾರಂಗಿಗೆ ಗಾಯ ಆಗಿದೆ. ಬಿಜೆಪಿಯ ಸಂಸದ ರಾಹುಲ್ ಗಾಂಧಿ ಒಬ್ಬ ಸಂಸದನನ್ನ ತಳ್ಳಿದ್ದಾರೆ. ಆ ಸಂಸದ ನನ್ನ ಮೇಲೆ ಬಂದು ಬಿದ್ರು, ಆಗ ನಾನು ಆಯತಪ್ಪಿ ಬಿದ್ದು ತಲೆಗೆ ಗಾಯವಾಗಿದೆ. ತಳ್ಳಿರೋದು ರಾಹುಲ್ ಗಾಂಧಿ ಅಂತ ಈಗ ರಾಹುಲ್ ಗಾಂಧಿ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ. ಗಾಯಾಳು ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಾನು ಬೀಳೋದಕ್ಕೆ ಕಾರಣ ಸಂಸದ ರಾಹುಲ್ ಗಾಂಧಿ ಅವರು ನಮ್ಮ ಒಬ್ಬ ಸಂಸದರನ್ನ ತಳ್ಳಿದ್ರು, ಆ ಸಂಸದ ನನ್ನ ಮೇಲೆ ಬಂದು ಬಿದ್ದಿದ್ದಾರೆ, ಹಾಗಾಗಿ ನಾನು ಸಂಸತ್ ಮೆಟ್ಟಿಲ ಬಳಿ ಕುಸಿದು ಬಿದ್ದೆ, ಆಯತಪ್ಪಿ ಬಿದ್ದು ತಲೆಗೆ ಗಾಯವಾಗಿದೆ ಅಂತ ಈಗ ಆರೋಪ ಮಾಡ್ತಿದ್ದಾರೆ. ಇದು ಸದ್ಯಕ್ಕೆ ಸಂಸತ್ ಎದುರು ಆಗ್ತಿರುವಂತಹ ಹೈಡ್ರಾಮಾ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನ ಏನು ಪದೇ ಪದೇ ವಿಪಕ್ಷಗಳು ಜಪ ಮಾಡ್ತಿವೆ ಅಂತ ಅಮಿತ್ ಶಾ ಹೇಳಿದ್ರು. ಒಂಥರ ಫ್ಯಾಷನ್ ಆಗಿದೆ ಇವರಿಗೆ, ಅಂದ್ರೆ ಇವರಿಗೆ ನಿಜವಾದಂತ ಗೌರವ ಅಲ್ಲ, ಅದರಿಂದ ಏನು ಇವರಿಗೆ ಅಡ್ವಾಂಟೇಜ್ ಸಿಗುತ್ತೆ ಅಂತ ದೃಷ್ಟಿಯಲ್ಲಿ ಅವರು ಜಪ ಮಾಡೋದು ಅಂತ. ಆದ್ರೆ ಅಮಿತ್ ಶಾ ಅವರು ಕೊಟ್ಟಂತ ಹೇಳಿಕೆ ಏನಿದೆ, ಪದೇ ಪದೇ ನಿಮ್ಮ ಅನುಕೂಲಕ್ಕಾಗಿ ಬಳಸ್ಕೋಬೇಡಿ, ನಿಜವಾದಂತ ಗೌರವ ಇದ್ರೆ ಗೌರವ ಕೊಡಿ ಅನ್ನೋ ರೀತಿ ಅರ್ಥದಲ್ಲಿ ನಾನು ಹೇಳಿದ್ದೆ. ಆದ್ರೆ ಕಂಪ್ಲೀಟ್ ಆಗಿ ಅದನ್ನ ತಿರುಚಲಾಗಿದೆ. ನಾನು ಅವಮಾನ ಮಾಡುವಂತ ಯಾವ ಉದ್ದೇಶ ಬಿಜೆಪಿ ಪಕ್ಷಕ್ಕಿಲ್ಲ, ಅಂತ ಪಕ್ಷ ನಮ್ಮದಲ್ಲ ಅಂತ ಹೇಳಿದ್ರು. ಆದ್ರೆ ಇತ್ತ ಕಾಂಗ್ರೆಸ್ನವ್ರು ಹೇಳ್ತಿರೋ ಪ್ರಕಾರ ಏನ್ ತಪ್ಪು, ಅಂಬೇಡ್ಕರ್ ಅವರ ಹೆಸರು ಜಪ ಮಾಡೋದ್ರಲ್ಲಿ ಏನ್ ತಪ್ಪು? ಈಗ ನೀವು ನೋಡ್ತಾ ಇದ್ರಿ, ಈಗ ತಲೆಗೆ ಪೆಟ್ಟು ಬಿದ್ದಿರೋದು राहुल गांधी कौन सी जगह पे सर? नहीं देखिए, मैं पता नहीं आपके शांत हो जाए, आपके कैमरा में होगा। ये पार्लियामेंट की एंट्रेंस है, इसमें मैं अंदर जाने की कोशिश कर रहा था, तो बीजेपी के एमपी जो थे वो मुझे ऐसे रोकने की कोशिश कर रहे थे, धकेल रहे थे और मुझे धमका रहे थे, तो वो हुआ है। हाँ किया है मगर ठीक है, कोई मतलब धक्का मुक्की से हमें कुछ होता नहीं है, मगर ये एंट्रेंस है पार्लियामेंट हाउस की और हमारा अधिकार है अंदर जाने का, और बीजेपी के जो मेंबर्स हैं वो हमें अंदर जाने से रोक रहे थे। नहीं देखिए, मैं पता नहीं आपके शांत हो जाए, आपके कैमरा में होगा। ये पार्लियामेंट की एंट्रेंस है, इसमें मैं अंदर जाने की कोशिश कर रहा था, तो बीजेपी के एमपी जो थे वो मुझे ऐसे रोकने की कोशिश कर रहे थे, धकेल रहे थे और मुझे धमका रहे थे, तो वो हुआ है। हाँ किया है मगर ठीक है।